ದೇವರ ನಮಗೆ ಸ್ತೋತ್ರವಾಗಲಿ. ಈ ಉಪವಾಸ ದಿನಮಾನಗಳಲ್ಲಿ ದೇವರ ಮಕ್ಕಳಂತ ನಾವುಗಳು ಅನೇಕ ಧ್ಯಾನ ಪ್ರಸಂಗಗಳನ್ನ ನಾವು ಕೇಳುವುದುಂಟು, ನಾವು ಮಾತಾಡುವುದುಂಟು. ಉಪವಾಸ ದಿವಸಗಳು ದೇವರಿಗೂ ನಮಗಿರುವಂತಹ ಸಂಬಂಧವನ್ನ ಹೆಚ್ಚು ಬೆಲೆಯುಳ್ಳದ್ದಾಗಿ ದೇವರ ಮಕ್ಕಳಾಗಿರುವಂತಹ ನಾವುಗಳು ಈ ವಾಕ್ಯಗಳನ್ನ ಈ ದಿವಸಗಳಲ್ಲಿ ಹೆಚ್ಚು ನಾವು ಧ್ಯಾನ ಮಾಡಬೇಕು. ಇವತ್ತಿನ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗವು ಪರಿಶುದ್ಧ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 21ನೇ ವಚನ. ಪರಿಶುದ್ಧ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 21ನೇ ವಚನ. ಇದಲ್ಲದೆ ಆತನು ಅವರಿಗೆ, ದೀಪವನ್ನ ತಂದು ಕೊಳಗದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ, ದೀಪಸ್ತಂಭದ ಮೇಲೆ ಇಡುತ್ತಾರಲ್ಲ. ಯಾವುದಾಗಲಿ ಪ್ರಕಾಶಕ್ಕೆ ಬರಬೇಕೆ ಹೊರತು ರಹಸ್ಯವಾಗಿರುವುದಿಲ್ಲ ಎಂಬುದಾಗಿ ಈ 21ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಒಂದು ದೀಪವನ್ನ ನಾವು ನೋಡುವಾಗ, ದೀಪ ಅನ್ನುವಂಥದ್ದು ಮತ್ತೊಬ್ಬರಿಗೆ ಅದು ಬೆಳಕು ಕೊಡುವಂಥದ್ದು, ಮತ್ತೊಬ್ಬರಿಗೆ ಅದು ಪ್ರಯೋಜನವಾಗುವಂಥದ್ದು ಎಂಬುದಾಗಿ ದೀಪವನ್ನ ನಾವು ಧ್ಯಾನ ಮಾಡ್ತೇವೆ, ನಾವು ಯೋಚಿಸ್ತೇವೆ. ಈ ಉಪವಾಸ ದಿವಸಗಳಲ್ಲಿ ದೇವರ ಮಕ್ಕಳಾದಂತ ನಮ್ಮ ಜೀವನಗಳು ಮತ್ತೊಬ್ಬರಿಗೆ ಅದು ಬೆಳಕಾಗಲಿ ಎಂಬುದಾಗಿ ನಾವು ನಮ್ಮ ಜೀವನಗಳನ್ನ ಮುನ್ನಡೆಸಬೇಕು. ದೇವರಿಂದ ಹೊಂದಂತ ಒಂದು ಪ್ರಕಾಶಮಾನವಾದಂತಹ ಆಶೀರ್ವಾದವನ್ನ, ಅನುಗ್ರಹವನ್ನ, ಫಲವನ್ನ, ಕೃಪೆಯನ್ನು ಮತ್ತೊಬ್ಬರ ಪ್ರಯೋಜನಕ್ಕಾಗಿ ನಾವು ಮುಂದುವರಿಸಬೇಕು. ದೇವರ ವಾಕ್ಯದ ಹೇಳಿದ ಹಾಗೆ, ದೀಪವನ್ನ ತಂದು ಕೊಳಗದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಲ್ಲ ಎಂಬುದಾಗಿ. ಅದು ಮತ್ತೊಬ್ಬರಿಗೆ ಅದು ಪ್ರಕಾಶ ಕೊಡ್ತಾರೆ ಎಂಬುದಾಗಿ. ಈ ದಿನಮಾನ ನಮ್ಮ ಜೀವನಗಳು ಮತ್ತೊಬ್ಬರಿಗೆ ಬೆಳಕು ಕೊಡುವಂತಹ ರೀತಿಯಲ್ಲಿ, ಮತ್ತೊಬ್ಬರಿಗೆ ಆಶೀರ್ವಾದ ಉಂಟಾಗುವ ರೀತಿಯಲ್ಲಿ, ಮತ್ತೊಬ್ಬರಿಗೆ ಅದು ಸೌಖ್ಯ ಉಂಟಾಗುವ ರೀತಿಯಲ್ಲಿ ನಾವು ಈ ದಿನಮಾನಗಳಲ್ಲಿ ನಮ್ಮ ಜೀವಿತಗಳನ್ನ ಮುನ್ನಡೆಸಬೇಕು. ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ. ಕ್ರಿಸ್ತನು ನಮಗೆ ಬೆಳಕಾಗಿರೋದ್ರಿಂದ ನಾವು ಮತ್ತೊಬ್ಬರಿಗೆ ಬೆಳಕಾಗಿ ನಮ್ಮ ಜೀವನಗಳನ್ನ ಈ ದಿವಸಗಳಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು. ಉಪವಾಸ ದಿವಸಗಳು ಹೆಚ್ಚಾಗಿ ಪ್ರಾರ್ಥಿಸುವಂತಹ ದಿವಸಗಳಾಗಲಿ, ಉಪವಾಸ ದಿವಸಗಳು ಹೆಚ್ಚಾಗಿ ಆಶೀರ್ವಾದಕ್ಕೆ ಕಾರಣವಾಗಲಿ, ಉಪವಾಸ ದಿವಸಗಳು ಮತ್ತೊಬ್ಬರ ಅನುಗ್ರಹಕ್ಕೆ, ಆಶೀರ್ವಾದಕ್ಕೆ ಅದು ನಾಂದಿಯಾಗಿರ್ಲಿ ಎಂಬುದಾಗಿ ಈ ದಿವಸಗಳಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ದೇವರ ವಾಕ್ಯವನ್ನ ಓದುವುದು ಮಾತ್ರವಲ್ಲ, ತಿಳಿದುಕೊಳ್ಳುವುದು ಮಾತ್ರವಲ್ಲ, ಅದನ್ನ ಗ್ರಹಿಸಿಕೊಂಡು ಮತ್ತೊಬ್ಬರ ಪ್ರಯೋಜನಕ್ಕೂ ನಮ್ಮ ಆಶೀರ್ವಾದಕ್ಕೂ ಈ ದೇವರ ವಾಕ್ಯಗಳ ಧ್ಯಾನಗಳನ್ನ ನಾವು ಕೇಳಬೇಕು, ನಾವು ಅದನ್ನ ಮಾತಾಡಬೇಕು. ಬೆಳಕು ದೇವರು ನಮ್ಗೆ ಕೊಟ್ಟಂತಹ ಒಂದು ಬೆಳಕು ಮತ್ತೊಬ್ಬರಿಗೆ ಅದು ಪ್ರಕಾಶ ಉಳ್ಳದ್ದಾಗಿ, ಮತ್ತೊಬ್ಬರ ಒಂದು ಆಶೀರ್ವಾದಕ್ಕಾಗಿ ನಾವುಗಳು ಅದನ್ನ ಪ್ರಚುರಪಡಿಸಬೇಕು. ಯೇಸು ಕ್ರಿಸ್ತನು ನಮಗೆ ಬೆಳಕಾಗಿರುವ ಹಾಗೆ ಕ್ರೈಸ್ತರಂತಹ ನಾವುಗಳು ಈ ದಿನಮಾನಗಳಲ್ಲಿ ಮತ್ತೊಬ್ಬರಿಗೆ ಬೆಳಕಾಗಿರ್ಲಿಕ್ಕೆ ಅಲ್ವಾ ದೇವರೇ ನಮಗೆ ಸಹಾಯ ನೀಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ನಮ್ಮ ಜೀವನವನ್ನು ಅನೇಕರಿಗೆ ಅದು ಬೆಳಕಾಗಲಿ, ಅದು ಉಪ್ಪಾಗಲಿ, ಮತ್ತೊಬ್ಬರಿಗೆ ಅದು ಮಾದರಿ ಆಗಲಿ ಎಂಬುದಾಗಿ ನಮ್ಮನ್ನೇ ನಾವು ದೇವರ ವಾಕ್ಯದ ಕೆಳಗೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಅನುಗ್ರಹ ಮಾಡಲಿ, ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.